ಧಾರವಾಡ ಹೆಬ್ಬಳ್ಳಿಯ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಹೈಕೋರ್ಟ್ ತಡೆ ನೀಡಿದ್ದು ಜಾಮೀನು ಮಂಜೂರು ಮಾಡಿ ಧಾರವಾಡಕ್ಕೆ ಪ್ರವೇಶಕ್ಕೆ ಅವಕಾಶ ನೀಡಿದೆ. ಈ ವಿಚಾರವಾಗಿ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಧಾರವಾಡದಲ್ಲಿ ಪ್ರತಿಕ್ರಿಯೆ ನೀಡಿ, ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವುದಾಗಿ ಹೇಳಿದ್ದಾರೆ. ಧಾರವಾಡದಲ್ಲಿ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ನಮಗೆ ವಕೀಲರು ಜಾಮೀನು ಸಿಕ್ಕಿದೆ ಅಂದರು. ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಸಿಕ್ಕಿದೆ, ನಮಗೂ ಕಾನೂನು ಇದೆ, ಅವರಿಗೂ ಕಾನೂನು ಇದೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವು ಕೋರ್ಟ್ ಮೊರೆ ಹೋಗಿದ್ವಿ. ಹಿಂದಿನ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕಿತ್ತು, ಅವರು ಸಹ ಹೈಕೋರ್ಟ್ ಮೊರೆ ಹೋಗಿದ್ರು. ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಬಸವರಾಜ್ ಕೊರವರ್ ಜೊತೆ ಚರ್ಚಿಸಿ ಸುಪ್ರೀಂ ಮೊರೆ ಹೋಗ್ತೀವಿ. ಯಾವ ಕಾರಣಕ್ಕೆ ಜಾಮೀನು ಕೊಟ್ಟಿದ್ದಾರೆ ಅದನ್ನು ತಿಳಿದುಕೊಂಡು ನಾವು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಹೋರಾಟ ಮುಂದುವರಿಸುತ್ತೇವೆ. ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಎಂದು ಗುರುನಾಥ್ ಗೌಡರು ಹೇಳಿದ್ದಾರೆ. ವಿನಯ್ ಕುಲಕರ್ಣಿ ಅವ್ರ ಜಾಮೀನು ಸಿಕ್ಕಿದೆ, ಮುಂದೆ ನಿಮ್ಮ ನಿರ್ಧಾರಗಳು ಯಾವ ರೀತಿ ಇರುತ್ತೆ? ನಾವು ಈಗ ವಿಚಾರ ಮಾಡಿದ್ದೀವಿ ರೀ. ನಮ್ಗೆ ವಕೀಲರು ನಮಗೆ ಫೋನ್ ಹಚ್ಚಿ ನಿಮ್ಗೆ ಜಾಮೀನು ಸಿಕ್ಕೈತೆ ಅಂತೇಳಿ ಹೇಳಿದರು. ಅದ್ರ ಪ್ರಕಾರ ನಾನು ಬಸವರಾಜ್ ಅವ್ರ ಕಡೆ ಬಂದೆ. ನಾನು ಏನಿಲ್ಲ, ಅವ್ರಿಗೆ ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು ಥರ ಕಾನೂನು ಐತಿ, ನಮಗೂ ಒಂದು ಥರ ಕಾನೂನು ಐತಿ. ಯಾಕಂದ್ರೆ ಈಗ ನಾವು ನಮ್ಗೆ ನ್ಯಾಯ ಸಿಗ್ತೈತೆ ಅಂತೇಳಿ ನಾವು ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಕ್ಕಿತ್ತು. ಈಗ ಅವ್ರು ಅದ್ರ ಪ್ರಕಾರ ಅವ್ರು ಹೈಕೋರ್ಟಿಗೆ ಹೋದಾಗ ಅವ್ರಿಗೆ ಇದು ಸಿಕ್ಕೈತೆ ಅಂತಂದ್ರೆ ನಮಗೂ ಏನು ದೊಡ್ಡದಲ್ಲ. ನಾವು ಸುಪ್ರೀಂ ಕೋರ್ಟ್ ಐತಿ, ನಮಗೂ ಇನ್ನೂ ಚಾನ್ಸ್ ಐತಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಅಪೀಲ್ ಮಾಡ್ತೀವಿ. ನಿರೀಕ್ಷೆ ಮಾಡಿದ್ರೆ ಹಿಂಗಾಗತ್ತೆ ಅಂತೇಳಿ ನಮ್ಮ ಹಿಂಗೆ ಆಗೋದಿಲ್ಲ, ಆಗ್ತೈತಿ ಅಂತೇಳಿ ನಿರೀಕ್ಷೆ ನಮಗೇನು ಇದ್ದಿದ್ದಿಲ್ಲ. ಅದು ಯಾವ ಕಾರಣಕ್ಕೆ ಅವ್ರಿಗೆ ಜಾಮೀನು ಕೊಟ್ಟಾರ, ಸ್ಟೇ ಕೊಟ್ಟಾರ ಅನ್ನೋದನ್ನು ನಮಗೇನು ಗೊತ್ತಿಲ್ಲ. ಅದನ್ನು ನಾವು ತಿಳ್ಕೊಂಡು ನಮ್ಮ ಇದ್ರ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಫೋನ್ ಮಾಡಿದಾಗ ಏನೇನು ಹೇಳಿದ್ರಿ? ಏನಿಲ್ಲ, ಸ್ಟೇ ಸಿಕ್ಕೈತೆ ಅವ್ರಿಗೆ ಮತ್ತು ಅಂತಿಷ್ಟ ಹೇಳಿದರು. ಅದ್ರ ಪ್ರಕಾರ ನಾನು ಬಸವರಾಜ್ ಅವರ ಜೊತೆಗೆ ನಾನು ಇಲ್ಲೇ ಅದೇನು ಮಧ್ಯಮದವ್ರು ಎಲ್ಲರೂ ಬಂದಾರ ಅಂತಂದ್ರೆ ನಾನು ಅದರಲ್ಲೇ ಬರ್ತೀನಿ ಅಂತೇಳಿ ನಾನು ಇಲ್ಲಿ ಬಂದೆ. ಈಗ ಹಿಂದಿನ ಈಗ ಆದೇಶನ ರದ್ದು ಮಾಡಿ ಅಮಾನತು ಮಾಡಿ ಈಗ ಮತ್ತೆ ಅವ್ರಿಗೆ ಸ್ಟೇ ನೀಡಿರುವಂಥದ್ದು, ಜಾಮೀನು ನೀಡಿರುವಂಥದ್ದು, ಅದು ಯಾವ ಕಾರಣಕ್ಕೆ ಅವ್ರಿಗೆ ಸ್ಟೇ ಕೊಟ್ಟಾರ, ಜಾಮೀನು ಕೊಟ್ಟಾರ ಅನ್ನೋದು ಗೊತ್ತಿಲ್ಲ. ಅದನ್ನ ತಿಳ್ಕೊಂಡು ನಾವು ಅವ್ರಿಗೆ ಸುಪ್ರೀಂ ಕೋರ್ಟಿಗೆ ನಾವು ಅದನ್ನು ಅಪೀಲ್ ಮಾಡ್ತೀವಿ. ಈಗ ಸ್ಟೇ ಅದು ತಾತ್ಕಾಲಿಕ, ಅವರು ಅದನ್ನು ನೋಡ್ಕೊಂಡು ನಾವು ಇದು ಮಾಡ್ತೀವಿ. ನಾವು ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ, ನಿರಂತರ ಮಾಡ್ತೀವಿ. ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ? ಹಾಂ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಸರ್, ಈಗ ತಾವಷ್ಟೇ ಹೋಗ್ತೀರಾ? ಅಂದರೆ ಯೋಗೇಶ್ ಗೌಡ ಅವ್ರ ಪತ್ನಿ ಅವರು ಡಬಲ್ ಸ್ಕ್ಯಾನ್ ನಿಲ್ಲುತ್ತೆ ಸರ್, ಮೊದಲಿಲ್ಲ, ಈಗ ಹೆಂಗೆ? ಅದು ನಾವು ಅವ್ರಿಲ್ಲ, ನಮ್ಮ ಹೋರಾಟ ನಾವು ಏನು ಮಾಡಾಕತ್ತಿದ್ದೀವಿ ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಯೋಗೇಶ್ ಗೌಡ್ರಿ ಅಂತ ನಾವೇನು ಕರೆದು ತಗೊಳ್ಳೋದಿಲ್ಲ, ನಮ್ಮ ಹೋರಾಟಕ್ಕೆ ನಾವು ನಿರಂತರ ಹೋರಾಟ ಮಾಡ್ತೀವಿ.